ಹಲೋ. ಹ್ಞೂ, ನೀ ಹೇಳ್ದಂಗೆ ಬಂದೇನಿ. ಹ್ಞೂ, ಅವತ್ತು ಹೌದು. ಹ್ಞೂ, ಅವತ್ತು ಎಷ್ಟು ಹೇಳಿದೆ ನಾನು. ನೀನು ನನ್ನ ಮಾತು ಕೇಳಿದೆ. ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಅಕ್ಕ ಎಲ್ಲರೂ ಸೇರಿ ಹೇಳಿದ್ರು ಅಂತೇಳಿ ಅವನ್ನೇ ಮದುವೆ ಮಾಡ್ಕೊಂಡಿ. ಹೌದು, ದೊಡ್ಡ ತಪ್ಪು ಮಾಡಿದೆ. ಈಗ ತಪ್ಪಾತಂತ ಕೇಳ್ತಾ ಇದ್ದೀನಲ್ಲ. ನನ್ನ ಮದುವೆ ಮಾಡ್ಕೊಂತೀಯ? ಬರ್ಲಾ? ಹ್ಞೂ ಹ್ಞೂ, ನೀ ಬಾ ಅಂದಿದ್ದಕ್ಕೆ ಬಂದೀನಿ ಮತ್ತು ನಾನು. ಸರಿ ಆಯ್ತು, ಮಾಡ್ಕೊತೀನಿ. ನಿನ್ನೆ ಮದುವೆ ಮಾಡ್ಕೊತೀನಿ. ನೀನಂದರೆ ನಂಗೆ ಇಷ್ಟ. ಆಯಿತಾ? ಹ್ಞೂ ಸರಿ, ಬರ್ತೀನಿ. ಹೋಗೋಣ. ಹೌದಾ? ಎಲ್ಲಿಗೆ ಬರಲಿ? ಎಲ್ಲಿಗೆ ಬರ್ತೀವಿ? ನಮ್ಮಪ್ಪ ನಮ್ಮವ್ವ ಕೇಳ್ತೀನಿ. ನಂಗೆ ಅವ್ನು ಬೇಡ, ನಿನ್ನೆ ಮಾಡ್ಕೊತೀನಿ ಅಂತ ನಾನು ಹೇಳ್ತೇನೆ. ಆಯ್ತಾ? ಬೇಡ ಬೇಡ ಬೇಡ. ನಿಮ್ಮ ಅವ್ವನ ಇದ್ರಿಗೆ ಹೇಳ್ಬೇಡ, ನಿಮ್ಮ ಅಪ್ಪನ ಇದ್ರಿಗೆ ಹೇಳ್ಬೇಡ, ಯಾರಿದ್ರಿಗೂ ಹೇಳ್ಬೇಡ. ಏನು, ನಾನು ನಿನ್ನೆ ಮದುವೆ ಮಾಡ್ಕೊತೀನಿ. ಸುಮ್ಮನೆ ಬಾ ನೀನು. ಏನು? ಯಾರಿದ್ರಿಗೂ ಹೇಳ್ಬಾರ್ದಾ? ಹಂಗೆ ಬರ್ಬೇಕಾ? ಅಯ್ಯೋ, ಎಲ್ಲಿಗೆ ಬರೋದು? ಎಲ್ಲಿಗೆ ಬರೋದಂದ್ರೆ ನಾನು ಹೇಳ್ತಿದ್ನಲ್ಲ, ಮೊದಲು ನಾವಿಬ್ಬರು ಸೇರ್ತಿದ್ವಲ್ಲ ಅದೇ ಜಾಗಕ್ಕೆ ಬಾ. ಆಯಿತಾ? ಅಲ್ಲಿಂದ ನಾವಿಬ್ಬರು ಎಲ್ಲಿ ಹೋಗೋಣ ಅಂದರೆ ಹೈದ್ರಾಬಾದ್ಗೆ ಹೋಗ್ಬಿಡೋಣ, ಇಲ್ಲ ಬೇರೆ ಯಾವ್ದಾರು ಊರಿಗೆ ಹೋಗಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡೋಣ. ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿಟ್ಟೇನೆ. ಆಯ್ತಾ? ಏನು? ಸರಿ ಸರಿ, ನೀ ಹೆಂಗೆ ಹೇಳ್ತಿ ಹಂಗೆ. ಆದರೂ ನನ್ನ ಮದುವೆ ಆದರೂ ನೀ ನನ್ನ ಇನ್ನೂ ಮರ್ತಿಲ್ಲ ಅಲ್ಲ? ಇಲ್ಲ, ನಿನ್ನ ಹೆಂಗಾರ ಮರೆಯೋಕೈತೆ ನಾನು. ಎಷ್ಟು ನಿನ್ನ ಮೇಲೆ ನನ್ನ ಪ್ರೀತಿ ಇಟ್ಟೇನೆ ಅಂತ ನಿಂಗೆ ಗೊತ್ತಿಲ್ಲ. ಒಂದು ಸಣ್ಣ ಕಾರಣನೇ ದೊಡ್ಡದು ಮಾಡಿಕೊಂಡು ಜಗಳ ಮಾಡಿ ಬೇಕಂತ ಬಂದೀನಿ. ಹೌದು, ನೀನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ನನಗೆ. ಏನು ಮಾಡಲಿ? ಅದಕ್ಕೆ ಬೇಕು ಅಂತಲೇ ಸಣ್ಣ ಕಾರಣ ದೊಡ್ಡದು ಮಾಡ್ಕೊಂಡು ಜಗಳ ಮಾಡಿ ಬಂದೀನಿ. ಹೌದಾ? ಸರಿ ಸರಿ, ಇಡ್ಲಾ ಫೋನು? ಏನು ಮಾಡಕತ್ತಾಳ ಏನೈತಿ? ತಾತಿಡು, ನಮ್ಮೂ ಬಂದ್ಲು. ಹೌದಾ? ಹಂಗಾರೆ ಲೈನ್ನಾಗಿರು. ನಿಮ್ಮ ಅವ್ವಾರು ಏನು ಮಾತಾಡ್ತಾರೆ ನಾ ಕೇಳಿಸ್ಕೋಬೇಕು. ಅದಕ್ಕೆ ಯಾರ ಜೊತೆ ಫೋನ್ ಮಾತಾಡತಿ? ಯಾರ ಜೊತೆ ಮಾತಾಡ್ಲವ? ಹೌದು, ನೀನ್ ತಲೆ ಬರಬರಿ ಐತೆ. ಯಾವ ವಿಚಾರಕ್ಕೆ ಮನೆ ಬಿಟ್ಟು ಬಂದಿ? ಚಪ್ಪಲೆ ಹೊಡಿತೀನಿ ನಿನ್ನ. ನನಗೇನು ನಿಂದು ಗೊತ್ತಿಲ್ಲ ಅಂತ ಮಾಡಿಯಾ? ನನಗೆ ನಿಂದು ಗೊತ್ತಿಲ್ಲ ಅಂತ ಮಾಡಿ ಕಳ್ಗೊಂದು ಪಿಳ್ಳಿನವ ಮಾಡ್ಕೊಂಡು ಅಂತ ಚಲೋ ಮಂತ್ಯಾನ್ ಬಿಟ್ಟು ಬಂದಿಯಲ್ಲ. ಹೊಟ್ಟಿಗೆ ಅನ್ನ ತಿನ್ನಲ್ಲ ನೀನು, ಸಗಣಿ ತಿಂತಿ ನೋಡು. ನೀನಿದ್ದು ನಿನ್ ಜೀವನ ಹಾಳು ಮಾಡ್ಕೊಳಕತ್ತಿ. ಆಮೇಲೆ ಸರಿ ಹೋಗ್ಬೇಕಂದ್ರೂ ಸರಿ ಹೋಗೋದಿಲ್ಲ. ಅವ ನಾನು ಏನ್ ಮಾಡತ್ತಂದೆ? ನಂಗೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡಿದ್ರಿ ಎಲ್ಲರೂ ಸೇರಿ. ಸುಮ್ಮನೆ ನಾನು ಇಷ್ಟಪಟ್ಟಿನಿ, ಮದುವೆ ಮಾಡ್ಕೊಂತೀನಿ ಅನ್ನೋ ರೀತಿ ಒಳಗೆ ಹೇಳಿದಿ. ಆತ ಆ ಪೊರ್ಕಿನ ಭಾಡ್ಯಾನ ಹಲ್ಕಟ್ ಕುಡ್ಕ್ ನನ್ನ ಹಟ್ಯಾನ್ ಕಟ್ಕೊಳ್ಳೋದು ಬೇಡ ಅಂತ ತಪ್ಪಿಸಿಲ್ ಮದುವೆ ಮಾಡಿದ್ದು. ಹೆಂಗದಾನ ಹುಡುಗ, ಬಂಗಾರದಂಗೆ ಅದಾನ. ಅವ್ನು ಬಿಟ್ಟು ಮತ್ತೆ ಇವನೇ ಬೇಕಂತೀಯಲ್ಲ, ಏನು ಹೇಳಿ ನಾನು? ನನಗೆ ಗೊತ್ತೇ. ಅದಕ್ಕೆ ಬೇಡ ಫೋನ್ ಹಚ್ಚಿದ್ಲು ನಿಮ್ಮ ಅಕ್ಕ. ಆಕೆ ಹೇಳಿದ್ಲು, ಸಣ್ಣ ಕಾರಣ ದೊಡ್ಡದು ಮಾಡ್ಕೊಂಡು ಬಂದಾಳವ ಅಲ್ಲಿಗೆ. ಬೇಕಂತ ಬಂದಾಳ. ಆಕೆ ತಲೆಯಾಗಿರೋದ ಬೇರೆ. ನಾನು ಇಲ್ಲಿ ಹೇಳಂಗಿಲ್ಲ, ಬಾಯಿ ಬಿಡಂಗಿಲ್ಲ ಅದನ್ನ. ಆದ್ರೂ ನಾನು ನನ್ನ ಮೈದ್ನಿಗೆ ಬೈಯಾಕತ್ತೀನಿ ಮತ್ತು ನಿಂದೆ ತಪ್ಪಂತೇಳಿ ಯವ್ವ ಆಕೆಗೆ ಒಂದು ಸ್ವಲ್ಪ ತಿಳಿಸಿ ಹೇಳು ಅಂತೇಳಿ ಹಚ್ಚಿದ್ಲು ನಿಮ್ಮ ಅಕ್ಕ. ಗೊತ್ತನ? ಅವ ನೀ ಸ್ವಲ್ಪ ಸುಮ್ಮನಿರ್ತಿ. ಅಕ್ಕಗೇನು ಗೊತ್ತ ಹಂಗಂತಾಳಾಕೆ. ನನ್ನ ಮನ್ಸಿಗೆ ಎಷ್ಟು ನೋವಾಗೈತೆ ನಿಂಗೇನು ಗೊತ್ತು? ಒಂದು 4 ದಿನ ಇದ್ದು ಹೋಗ್ತೀನವ ವಾಪಸ್. 4 ದಿನ ಅಲ್ಲ ಅಂದ್ರೆ 8 ದಿನ ಇದ್ದು ಹೋಗು. ಆದ್ರೆ ಇರೋ ರೀತಿ ಒಳಗೆ ಇದ್ದು ಹೋಗು. ಏನ ಈ ರೀತಿ ಸಗಣಿ ದಿನ ಕೆಲಸ ಮಾಡಿ ಇದ್ದು ಹೋಗಬೇಡ. ನಿಮ್ಮ ಅಕ್ಕ ಫೋನ್ ಹಚ್ಚಿದ ಬಾಯ್ ಬಿಟ್ಟು ಹೇಳಿದ್ಲ, ಯವ್ವ ಆಕೆ ಬಂದಿರೋ ಉದ್ದೇಶನ ಬೇರೆ ಐತಿ. ನನಗಿಲ್ಲಿ ಬಾಯ್ ಬಿಟ್ಟು ಹೇಳಕ್ಕೂ ಆಗ್ವಲ್ತು, ಬಿಡಕ್ಕೂ ಆಗ್ವಲ್ತು. ಏನೋ ನಮ್ಮ ತಂಗಿ ಒಳ್ಳೆ ಮನೆ ಸೇರ್ತಾಳಂತೆ ಇಲ್ಲಿಗೆ ತೊಗೊಂಬಂದ್ರೆ ಇಷ್ಟು ನಾಟಕ ಮಾಡಾಳ. ನನ್ನ ಮರ್ಯಾದೆ ಏನಾರ ತೆಗೆದ್ಲು ಅಂದ್ರೆ ಮತ್ತೆ ಅಕ್ಕಿನ ಮಾತ್ರ ನಾ ಸುಮ್ಬಿಡಂಗಿಲ್ಲ. ಹೇಳಕ್ಕಿಗೆ ನನ್ನ ಮೈದ್ನಿಗೆ ತೊಗೊಂಡಿದ್ದು ಉದ್ದೇಶನ ಅದು. ಹಿಂಗೆ ಏನಾರ ಈಕಿ ಮಿಂತವ್ನ ಸಗಣಿ ದಿನ ಕೆಲಸ ಮಾಡಿ ನನ್ನ ಮರ್ಯಾದೆ ತೆಗಿಬೇಡ ಅಂತ ಹೇಳು ಅಂತ ಹಚ್ಚಿದ್ಲು. ಗೊತ್ತನ? ಒಂದಿ ಎದಕ್ಲೆ ಮಾತಾಡ್ಸಕ್ ಹೋದಿ ಆ ಹುಡುಗನ್ನ? ಯಾವ ಹುಡುಗನ್ನ? ಇಲ್ಲಡ ನಾಟಕ ಮಾಡ್ಬೇಡ, ನಿಂಗೆಲ್ಲ ಗೊತ್ತೈತಿ. ಅವ್ನು ಹೊಲ್ದಂತಲ್ಲಿ ಯಾಕೆ ಮಾತಾಡ್ಸಕ್ ಹೋಗಿದ್ದೀನಿ ನಾ ಹುಡುಗನ್ನ? ಅವ್ನು ಹೆಂಡತಿ ಜಗಳ ಮಾಡಿ ಮನೆ ಬಿಟ್ಟು ಹೋದ್ಲಂತ. ಮಾಮನ್ ಮಾತಾಡ್ಸಿದ್ದಕ್ಕೆ ಅವ್ನು ಹೆಂಡತಿ ಜಗಳ ಮಾಡಿ ಮನೆ ಬಿಟ್ಟು ಹೋದ್ಲ? ಅಲ್ಲ, ಮಾತಾಡ್ಸಿದ್ರೆ ಏನಾತ? ನಾನೇನು ಏನ ನಾವಿಬ್ರು ಏನ ತಪ್ಪಾಗಿ ನಡ್ಕೊಂಡ್ವಿ? ಮಾತಾಡ್ಸಿದ್ರೆ ಏನಾತ? ತಪ್ಪು ಕೆಲಸ ಮಾಡಕ್ ಹೋಗಿದ್ದೆ ಬಿಟ್ಟಿದ್ದೆ. ನಿನಗೇನ್ ಜರತ್ತಿತ್ತ ಆ ಹುಡುಗನ್ ಮಾತಾಡ್ಸೋದೆ? ಈಗ ಅಲ್ಲಿ ನೋಡ ಜಗಳ ಹಾಕೊಂಡು ಕೂತೈತಿ. ಇಲ್ಲೋಡ, ನೀ ಮಾಡ್ತಿರ ಸರಿಯಲ್ಲ. ನಿಮ್ಮ ಅಪ್ಪನ ದಾರಿಗೆ ಹೊಂಟಿಯಾ ನೀನು? ಇಲ್ಲವಾ, ನಾನೇನು ಅಪ್ಪನ ದಾರಿಗೆ ಹೊಂಟಿಲ್ಲ. ನಾನು ಮಾಮ ಇದ್ರಿಗೆ ಕಣ್ಣಲ್ಲ, ಅದಕ್ಕೆ ಮಾತಾಡ್ಸಿದೆ ಅಷ್ಟೇ. ಬೇರೆ ಯಾವ ಕೆಟ್ಟ ಉದ್ದೇಶನ ಇಟ್ಕೊಂಡು ಅಲ್ಲವ. ಇಷ್ಟಕ್ಕೂ ಯಾರು ಹೇಳಿದ್ರೆ ನಾನು ಮಾತಾಡಿದ್ದು ಮಾಮನ ಜೊತೆಗೆ? ಯಾರು ಹೇಳಿದ್ರೆ ನನಗಂತೂ ಗೊತ್ತಿಲ್ಲವ. ಯಾಕೆ ಹಿಂಗೆ ಮಾಡ್ತೀವಿ? ನಾನು ನಿಜವಾಗ್ಲೂ ಮಾಮ ನಿಜವಾಗ್ಲೂ ಇಷ್ಟಪಟ್ಟೇನಿ. ಅದು ಅಪ್ಪ ಹಂಗೆ ಹೇಳ್ತಲ್ಲ, ಅಪ್ಪ ಹ್ಞೂ ಅಂದರೆ ಆ ಮನೆಗೆ ಮದುವೆಕೇನೆ. ಆಮೇಲೆ ನನಗೆ ಬೇಕಂದಂಗೆ ಇರ್ಬೋದು ಅನ್ನೋ ಲೆಕ್ಕದಾಗೆ ಇದ್ದಿದ್ದು. ಆದರೆ ಮಾವ ನನ್ನ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳಕತ್ಬಿಟ್ಲೆ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಈಗೂ ನಮ್ಮ ಮಾವನ್ನ ಎಷ್ಟು ಮಿಸ್ ಮಾಡ್ಕೋತೇನೆ ಗೊತ್ತೇನ? ಯವ್ವ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ನಾನು ಯಾವ ಉದ್ದೇಶ ಇಟ್ಕೊಂಡು ಮಾತಾಡ್ಸಿಲ್ಲ. ನಾ ಹಂಗೆ ಏಕುಬೇಲೆ ಮಾತಾಡ್ಸಿದ್ದು. ಮಾಮ ಯಾಕೆ ಮಾಮ ಮಾತಾಡಲ್ಲ ಅಂತೇಳಿ ಅಷ್ಟೇ. 2ನೇ ಮದುವೆ ಮಾಡ್ಕೊ ಮಾಮ ಅಂತ ಕೇಳಿ ಅಂತ ನೀನು ಬೂಟ್ಲೆ ಹೊಡೆಯರಿಲ್ಲಲ್ಲ. ಅದಕ್ಕೆ ಕೇಳಿದ ತಕ್ಷಣ ಏನು ಮಾಮ ಮಾಡ್ಕೊಂಡೇ ಬಿಡ್ತಾನ? ನಾನು ಕೇಳಿದೆ, ಮಾಮ ಬೈದ, ಸುಮ್ಮನಾದೆ. ನೀ ಹಿಂಗೆ ಮಾತಾಡಿದ್ದನ್ನ ಕೇಳಿಸ್ಕೊಂಡಾರ, ಯಾರ ಕೇಳಿಸ್ಕೊಂಡು ಹೋಗಿ ಹೇಳ್ಯಾರ. ಅಯ್ಯೋ ದೇವ್ರೆ, ಊರನ್ ಜನಕ್ಕೆ ಏನು ಮಾಡಕ್ಕೆ ಯಾರು ಕೆಲಸ ಇಲ್ಲ ಅಂತೇನು ನಾಟಕ. ಅದು ಯಾರು ನೋಡಿದ್ರು, ಯಾರು ಹೋಗಿ ಹೇಳಿದ್ರು? ಅಯ್ಯೋ ದೇವ್ರೆ, ಇದು ಪ್ಯಾಟ್ ಅಲ್ಲ ಹಳ್ಳಿ. ಏನ ಒಂದು ಸಣ್ಣ ಪುಟ್ಟ ವಿಚಾರ ಏನಾದ್ರೂ ಒಬ್ರು ಕಿವಿಗೆ ಹೋಗೋದು ಭಾಳ ತಾಗದಲ್ಲ. ಏನ ಮೊದಲು ಅದನ್ನ ತಿಳ್ಕೊ. ನಿನಗೂ ಒಂದು ಗಂಡು ನೋಡಕ್ ಹೇಳೇನಿ. ಏನ ಸೋಮವಾರ ನಾಳೆ ಬರ್ತಾರ ನೋಡಾಕ. ಸುಮ್ಮನೆ ಒಪ್ಕೋ, ಹುಡುಗ ಚಲೋನ ಅದಾನ.
ನಿಮ್ಮಪ್ಪ ಜೈಲಿಗೆ ಹೋಗಿದ್ ವಿಚಾರ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಇನ್ನು ಅದನ್ನ ಬೇರೆ ಹೇಳಿಂದ ಏನು ಮಾಡ್ಕೋತಾರೋ ಬಿಡ್ತಾರೋ ದೇವರಿಗೆ ಗೊತ್ತು. ಮಾಡಬಾರ್ದು ಕೆಲಸ ಮಾಡಿ ನಿಮ್ಮಪ್ಪ ಅಲ್ಲಿ ಹೋಗ್ಕುಂತ ಇಲ್ಲಿ ಮಕ್ಳು ಖರ್ಚು ಮಾಡೋ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿದ್ದೈತಿ. ಮಗ ನೋಡಿದ್ರೆ ಹಂಗದಾನ, ಅವನು ಬರಬರಿ ಇಲ್ಲ. ಮಗಳು ನೋಡಿದ್ರೆ ಹಿಂಗದಾಳ. ಅದೇನಂತ ನಾನು ಹಣೆ ಬರ ದೇವ್ರು ಬರ್ದಾನ ಏನತ್ತಾಗ. ಇಲ್ಲಿ ನೋಡು, ಈಗ ಒಂಚೂರು ಅಣ್ಣನ ಮನೆಗೆ ಹೋಗಕ್ಕೆ ನನಗೆ ಅವಕಾಶ ಸಿಕ್ಕೈತಿ. ಅಣ್ಣ ಈಗ ಕ್ಷಮಿಸಿ ನನ್ನ. ಏನ ನೀ ಮತ್ತೆ ಇಂಥದೊಂದು ಮಾಡಿ ಅವ್ರ ಮನೆ ಒಳಗೆ ಏನಾರು ಕಲಹ ತಂದು ಹಾಕಿ ಏನ ಅವ್ರದ್ದು ಏನಾರು ಜಗಳ ಆತು ಅಣ್ಣ ಮತ್ತೆ ನಾನು ಸೇರಂಗಿಲ್ಲವ. ಅವಾಗ ನನಗೆ ತವ್ರ ಮನೆನೇ ಇಲ್ದಂಗ ಆಕತಿ. ವಿಚಾರ ಮಾಡು ಆತವ. ಈಗೇನು ನಾನು ಅವ್ರ ಮನೆಗೆ ಹೋಗ್ಬರ್ತೀನಿ, ಸುಮ್ಮನಿರು. ಏನ್ ತಲೆ ಬರಬರಿ ಐತಿಲ್ಲ, ಅವ್ರ ಮನೆಗೆ ಹೊಂಟೆ ಏನಿಲ್ಲವ, ಅತ್ತಿ ಭೇಟಿಯಾಗಿ ಬರ್ತೇನೆ ಅಷ್ಟೇ. ಅಯ್ಯೋ ದೇವ್ರೆ, ಈ ಹುಡುಗಿ ಏನ್ ಬಂತಂತ ನೋಡ್ಲವಾ ನಾ ಅಂತನ ತಗ. ಅಲ್ಲ ಅದು ಯಾಕೆ ಏನ್ ಭೇಟಿಯಾಗದೈತಿ ಕೆಲಸ? ಓ ಅಜ್ಜಾರ್ ಇಲ್ಲೇ ಕುಂತೀರೇನ? ಅದ ಊರಾಗೆಲ್ಲ ನಿಮ್ದೇ ಸುದ್ದಿಯಪ್ಪ. ನಿಮ್ಮ ಮನೆ ಸೊಸಿ ಮನ್ಯಾರ ಮದುವೆ ಅದಕ್ಕೆ ಹೊಸ್ತಾಗಿ ಆಗ್ಲೇ ಮನೆ ಬಿಟ್ಟು ಹೋದ್ಲು, ಜಗಳ ಮಾಡ್ಕೊಂಡು ಹೋದ್ಲು ಅಂತೇಳಿ ಊರಾಗೆಲ್ಲ ಸುದ್ದಿ. ಹೌದಾ? ಏ ಹನುಮಿ, ನಿಂದ ಏನ್ ಕೆಲಸ ಇಲ್ಲ ಮನ್ಯಾಗ? ಇದೇನ ಶಾಂತಕ ಹಿಂಗ್ ಕೇಳ್ತಿ? ಕಸ ಹೊಡ್ಯೋದು, ಕಲರ್ಸೋದು, ಬಂಡೆ ತಿಕ್ಕದು, ಅರ್ಬಿ ಹೋಗೋದಾಕದು ಅದನ್ನ ಮಾಡೋದು. ಇನ್ವೆಸ್ಟಿಗೇಷನ್ ಮಾಡಕ್ ಬರಬೇಡಿ ಇಲ್ಲಿ. ಏನ ಹಂಗೇನಾರು ನಿನ್ ಮುಂದೆ ಏನಾರ ಹೇಳ್ಕೋಬೇಕು ಅನ್ಸಿದ್ರ ನಾವೇ ಹೇಳ್ಕೊತೀವಿ. ಪಾಪ ನೀ ಕೇಳಿ ಯಾಕೆ ತ್ರಾಸ ತಗೋತಿ? ಊರಾನ್ ಸುದ್ದಿ ಬಾಳ ಬೇಕಲ್ಲ ನಿನಗ. ಊರಾಗ ಮಾತಾಡ್ತಾ ಇದಾರ ಅಂದ್ಮೇಲೆ ಅದನ್ನ ಮತ್ತೆ ಇಲ್ಲಿ ಬಂದು ಕೇಳೋ ಕೆಲಸ ಏನೈತಿ? ನಿಂದೆಷ್ಟು ಅಷ್ಟು ಮಾತ್ರ ಮಾಡ. ಅದು ವಯಸ್ಸಾಗಿರೋ ಮನುಷ್ಯರ ಹತ್ರ ಏನದು ಮಾತಾಡೋದು? ಅಯ್ಯೋ ಶಾಂತಕ್ಕಾರ, ನಾ ಇನ್ನು ಹೇಳ್ಬಾರ್ದು ಹೇಳಿದ್ನಿರಿಪ್ಪ. ಹಿಂಗ ಆತ ಅಂತ ಹೇಳಿದೆ. ನೀವು ಸಿಟ್ಟಿಗೆ ಹೇಳ್ತೀರಪ್ಪ. ಬರೇ ಸಿಟ್ಟಾಗ್ಲಾರ್ದು ಇನ್ನೇನಾಗಬೇಕ? ವಯಸ್ಸಾದ ಮನುಷ್ಯನ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಷ್ಟು ಗೊತ್ತಾಗಲ್ಲ ನಿಂಗೆ? ಹೋಗ್ ಒಳಗೇನ್ ಕೆಲಸ ಮಾಡ ಹೋಗ. ಆಮೇಲೆ ಮನಿ ಪುರಾಣ ಆಮೇಲೆ ಕೇಳುವಂತೆ. ಅಯ್ಯ ಅಲ್ಲ, ದೊಡ್ಡ ಮನಿಯವ್ರದೆಲ್ಲ ಕೇಳಿದ್ರೆ ಹಿಂಗ ಬಿಡ್ರಿ ಸಿಟ್ಟಿಗೆ ಬರ್ತೈತಿ. ನಾವೇನ್ ರೊಕ್ಕಿದ್ದಂತಾರ ನಿಮ್ದೆಲ್ಲ ಮನಿ ವಿಚಾರ ತಿಳ್ಕೊಳಕ. ಬಡವ್ರ ಅಂದ್ರೆ ಇಷ್ಟು ನಿಕೃಷ್ಟ ನಿಮ್ಗೆ. ನೋಡ್ರಿ ನಮ್ಮ ಮುಂದೆ ಹೇಳಕ್ ಇದ್ ಮಾಡ್ತೀರಪ್ಪ. ನಾನೇನೇ ಯಾರ ಮುಂದಾರ ಹೋಗಿ ಹೇಳ್ತೀನ? ಅಲ್ಲ ಆದ್ರೂ ವಂದನ ಅಮ್ಮ ಭಾರಿ ಒಳ್ಳೆ ಹುಡುಗಿ. ಅವ್ರ ಅಪ್ಪನ ಮಾತು ಕೇಳಿ ಏನೋ ಒಂದ್ ಸ್ವಲ್ಪ ಹಂಗೆ ಮಾಡಿದ್ರ ಅನ್ನೋದು ಬಿಟ್ರೆ ಅವಾಗ ಈಗ ನಾನು ಅವ್ರ ಮನೆ ಬಾಂಡೆ ತಿಕ್ಕಕ್ಕೆ ಹೋಗ್ಬೇಕಾರ ನೋಡ್ತೀನಲ್ಲ, ಕೇಳಿಸ್ಕೊಂತೀನಲ್ಲ. ಅಯ್ಯೋ ಯೋ 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 ನಿಮ್ಮ ಮಗನ ಮೇಲೆ ಜೀವನ ಇಟ್ಟಾಳ. ಆಕಿನೇ ಮದುವೆ ಮಾಡ್ಕೋಬೇಕಿತ್ತು, ಅವ್ರನ್ನೇ ಮದುವೆ ಮಾಡ್ಕೋಬೇಕಿತ್ತು. ಮಾಮನ್ನ ನಂಗೆ ಮಾಮ ಬೇಕು, ಎರಡನೇ ಮದುವೆ ಮಾಡಿಸು ಅಂತೇಳಿ ಒಂದೇ ಸಮಯ ಅವ್ರ ಅವನ ಜೊತೆ ಜಗಳ. ಗೊತ್ತಾ ಶಾಂತಕ? ಏನ ಅಷ್ಟು ಜೀವದಳ? ಅದು ಕರೆ ಏನು ಪಾಪ. ಒಂದ್ಸಲ ಏನೋ ತಪ್ಪು ಮಾಡ್ಯಾಳ, ಆಮೇಲೆ ತಿಳ್ಕೊಂಡು ತಪ್ಪು ಸರಿ ಎಲ್ಲ ಆಕಿಗೆ ಗೊತ್ತಾಗೈತಿ. ನಿಂದ ಎಷ್ಟು ಕೆಲಸ ಅಷ್ಟೇ ಮಾಡಿ ಹೋಗು. ಏನ ಉಳಿದಿದ್ದ ಪುರಾಣ ನಿನಗೆ ಬೇಡ. ಅಮ್ಮ ಅತ್ತಿಗೆಮ್ಮ. ಓ ಸೌಭಾಗ್ಯ, ಬಾರವಾ ಕುಂದ್ರ ಬಾ. ಯಪ್ಪ ಆರಾಮದಿ? ಅದೇನು ನೋಡ್ವಾ, ಭೂಮಿಗೆ ಬಾರಾಗಿ ಕೂಳಿಗೆ ದಂಡಾಗಿ ಅದೇನೆ. ಸುಮ್ಮನೆ ದೇವ್ರ ಅವತ್ತ ನನ್ನ ಮುರ್ಕೊಂಡು ಹೋಗ್ಬಿಟ್ಟಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ನಿಮ್ಮ ಅವ್ನ ಕೂಟ ಕಣ್ಣು ಮುಚ್ಕೊಂಡು ಹೋಗಿದ್ರೆ ಹೇಳೋದು ಕೇಳೋದು ಇರ್ತಿದ್ದಿಲ್ಲ. ತಗ ಸಾಕಾಗೈತೆ ನನಗಂತೂ. ಅವತ್ತ ಏನ್ ಮಾಡೋದು? ಏನ್ ಜಗಳು, ಏನ್ ಮನಿ ಬಿಟ್ಟು ಹೋಕ್ಕವು, ಹೆಂಗು ಈಗಿನ ಕಾಲದ ಹೆಣ್ಮಕ್ಳು ಹೆಂಗು ದೇವ್ರಿಗೆ ಗೊತ್ತು. ಅಣ್ಣ ಅಪ್ಪಗೆ ಹೇಳಿ ಬೇಸರ ಮಾಡ್ಕೋಬೇಡ ಅಂತೇಳಿ ಒಂದನ ಬರಾಕತ್ತಿದ್ಲಿಗಿಲ್ಲ. ತಪ್ಪಾತಲ್ಲಿ ಕೇಳಾಕ ಬೇಕಿನ್ ಬಿಡಿಸಿ ನಾ ಬಂದೆ. ಮತ್ತೆ ಅದು ನನ್ನ ಮಗಳಿಂದ ನಿಮ್ಮ ಮನ್ಯಾಗ ಇಷ್ಟು ಇದಾಕೈತಿ ಅಂದ್ರೆ ಒಂಥರ ನನಗೆ ಬೇಜಾರಾಗಕತ್ತೈತಿಪ್ಪ. ನೋಡ್ವಾ, ನಿನ್ನ ಮಗಳಿಂದ ಅಂತ ನಾ ಹೇಳಂಗಿಲ್ಲ. ಈಗ ಏನ ಮಾತಾಡ್ಯಾರ ಅದರಿಂದ ಇಷ್ಟು ಪಜಿ ತೆಗೈತಿ. ನಿನ್ನೆ ನಾನು ಮನೆಯಾಗಿಲ್ಲ, ಮನಿನೇ ಬಿಟ್ಕೊಟ್ಟು ಹೋಗೈತ ಹುಡುಗಿ. ಅದ ಅಣ್ಣ, ನಿನ್ನೆ ನೀನು ಮನೆಯಾಗಿಲ್ಲ, ಇಷ್ಟೆಲ್ಲ ಆಗ್ಬಿಟ್ಟದಂತ. ಈಗ ಏನ್ ಮಾಡ್ಬೇಕನ್ನೋದ ಗೊತ್ತಾಗಲ್ತ. ಅಲ್ಲ ಆ ಹುಡುಗಿರ ಏನ್ ಬರಬರಿ ಇತ್ತು ತಗೋರಿ. ಅಲ್ಲ ಇನ್ನೊಬ್ಬನ್ ಲವ್ ಮಾಡಿ ಇನ್ನೊಬ್ಬನ್ ಕೂಟ ಓಡಾಡಿ ಇನ್ನೊಬ್ಬನ್ ಕೂಟ ಇದ್ದು ಬಿದ್ದು ಮುಚ್ಚಿಟ್ ಮದುವೆ ಮಾಡ್ಕೊಂಡಾಳ. ಇಲ್ಲಿ ತಾನು ಕರೆಕ್ಟ್ ಇದ್ರೆ ಇನ್ನೊಬ್ರಿಗೆ ಮಾತಾಡ್ಬೇಕು, ತಾನು ಕರೆಕ್ಟ್ ಇಲ್ಲ ಇನ್ನೊಬ್ರಿಗೆ ಯಾಕೆ ಮಾತಾಡ್ತಾಳೆ ಈಕಿ? ಇಷ್ಟಕ್ಕೂ ಈಕಿ ಹೆಂಗ್ಸ ಅವ ಗಂಡಸ ಮಾತಾಡ್ಯಾನ ಅಂತೇಳಿ ಇಟ್ಕೋ. ತಪ್ಪು ಒಪ್ಪು ಯಾರು ಸರಿ ಯಾರು ತಪ್ಪು ಎಲ್ಲ ವಿಚಾರಿಸ್ಬೇಕು. ಸುಮ್ನೆ ಆ ನಮ್ಮನಿ ಬಾಯಿಗೆ ಬಂದಂಗ ಮಾತಾಡಿ ಮನಿ ಬಿಟ್ಟು ಹೋಗ್ಕಳಂದ್ರೆ ಈಕೆ ಎಷ್ಟರ ಮಟ್ಟಿಗೆ ಅದಾಳ ನೋಡು. ನಿನಗ್ ಗೊತ್ತಿಲ್ಲ ನಮ್ಮ ತಂಗಿ ಬಗ್ಗೆ. ಆಕೆನ್ ಪ್ರೀತಿ ಗೀತಿ ಮಾಡಿಲ್ಲ, ಸಿಟ್ನಾಗ ಏನೋ ಒಂದ್ ಮಾತು ಅಂದಾಳ. ಸುಮ್ನಿರ ನೀನೇನ ಇಂಥವೆಲ್ಲ ಹೇಳ್ಬೇಡ. ಆ ಹುಡುಗ ಫೋನ್ ಹಚ್ಚಿದಾಗ ಈಕೆ ಕುಚ್ಚು 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 ಅಂತ ಮಾತಾಡೋದು ನಾನೇ ಕೇಳಿಸ್ಕೊಂಡೇನಿ. ನಾ ಯಾರಿಗೇನಪ್ಪ ಅಂತ ನಾ ಹಿಂಗ ಹಾಕಿದ್ದೆ, ಆದ್ರೆ ಹಿಂಗಿಂಗ ಐತಿ ಸುದ್ದಿ ಅಂತ ನನಗೆ ಗೊತ್ತಿದ್ದಿಲ್ಲ. ಪಾಪ ಅವನಿಗೆ ಎಷ್ಟು ಬೇಜಾರಾಗಿರ್ತೈತಿ ನೀನ ಹೇಳು. ಅತ್ತೇರ ಈ ಒಂದ್ ಮಾತು ಹೋಗಿ ತಪ್ಪಾತಂದ್ರೆ ಬರ್ತಾಳ ನೋಡು. ತಪ್ಪಾತಂತೇಳಿ ನನ್ನ ಮಗ ಕೇಳೋದಲ್ಲ. ಏನ ತಾಯಿಯಾಗಿ ನಾನು ಈ ಮಾತು ಹೇಳಕತ್ತಿದ್ದಕ್ಕೆ ನಿಮ್ಗೆ ವಿಚಿತ್ರ ಅನಿಸ್ಬೋದು ಎಲ್ಲರಿಗೆ, ಆದ್ರೆ ನಾ ಕೇಳ್ತೀನಿ. ಹಿರಿಯರ ಮಾತಿಗೆ ಕಿಮ್ಮತ್ ಕೊಡೋದು ಗೊತ್ತೈತೆ ನಿನ್ ತಂಗಿಗೆ? ಹೇಳ ಏನಂದೆ ನಾನು? ನನ್ನ ಗಂಡ ಮನೆಯಾಗಿಲ್ಲ, ನಿಮ್ಮ ಮಾವ ಹೊರಗೆ ಹೋಗ್ಯಾರ. ಬರ್ಲಿ ಕುಂದ್ರಿಸಿ ಮಾತಾಡೋಣ, ಏನಾಗೈತಿ ವಿಚಾರಿಸೋಣ. ಏನ ತಪ್ಪು ಒಪ್ಪು ನೋಡೋಣ. ಸುಮ್ಮನೆ ಅವಸರ ಪಡಬೇಡ, ಮನಿ ಬಿಟ್ಟು ಹೋಗಬೇಡ ಅಂತ ಹೇಳಿದ್ನೇ ಇಲ್ಲ ನಾನು. ನನ್ನ ಮಾತಿಗೆ ಕಿಮ್ಮತ್ ಕೊಟ್ಲಾ ನಿನ್ ತಂಗಿ? ಕಿಮ್ಮತ್ ಕೊಟ್ಲಾ? ಕೊಟ್ಟಿಲ್ಲ ಅಂದ್ಮೇಲೆ ನಾನೇ ತಿಳಿ ಕೆಡಿಸ್ಕೊಲಿಯ? ಅವಂಗ ಹೋಗಿ ತಪ್ಪಾತಂತ ಕೇಳು ಅಂತ ನೀ ಹೇಳಕತ್ತಿ. ಹೆಣ್ಣಾದ್ರ ಸೋಲ್ಬೇಕ, ಗಂಡಾದ್ರ ಸೋಲ್ಬೇಕ. ಆಯ್ತು, ಈ ಸಂಸಾರದೊಳಗೆ ಹೆಣ್ಣು ಗಂಡು ಯಾವ್ದು ಹೆಚ್ಚಲ್ಲ ಯಾವ್ದು ಕೀಳಲ್ಲ ಬಿಡು, ನಾ ಒಪ್ಕೊಂತೀನಿ. ಏನು ತಪ್ಪು ಅಂದ್ಮೇಲೆ ಯಾರಾದ್ರೂ ತಪ್ಪು ಅಂದ್ಮೇಲೆ ಕ್ಷಮೆ ಕೇಳಲೇಬೇಕು, ಅದು ಸರಿ. ಆದ್ರೆ ನನ್ನ ಮಗ ತಿಳಿಸಿ ಹೇಳ್ತಾದನಿಲ್ಲ, ನಾನೇನು ಮಾತಾಡಿಲ್ಲ, ಮಾತಾಡಿದ ತಪ್ಪಿರ್ಬೋದು, ಆದ್ರೆ ನಾವು ಕೆಟ್ಟ ರೀತಿ ಒಳಗೆ ಏನು ನಡ್ಕೊಂಡಿಲ್ಲ, ನನ್ನ ಮನಸ್ಸಿನಾಗ ನಿನ್ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಅಷ್ಟು ಹೇಳ್ತಾ ಇದನ. ಅವಂಗ ಅಷ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾಳ. ಸಮಾಧಾನ ಇರ್ಬೇಕು ಯಾವಾಗ್ಲೂ ಹೆಣ್ಮಕ್ಳಿಗೆ. ಸಂಸಾರ ತೂಸೋದಂದ್ರೆ ಹಂಗ ಆಗಲ್ಲ, ತಾಳ್ಮೆ ಬೇಕು. ತಾಳ್ಮೆಯವರ ಬಾಳದ ಮತ್ತೆ ಏನ. ಹೌದವ, ಮನೆ ನಾನು ಇದ್ದಿದ್ದಿಲ್ಲ, ಸ್ವಲ್ಪ ವಿಚಾರಿಸಬಹುದಾಗಿತ್ತ. ಮಾವರ ನೀವ್ ಅಂತೀರಿ, ಆಕಿಗೆ ಎಷ್ಟು ಬೇಜಾರಾಗೈತಿ. ಒಂದೇ ನಾನು ನೀವ ಮಾತಾಡಿದ್ದೆ ತಪ್ಪು ಅಂತ ನಾ ಅಂತೀನಿ.
ಅಲ್ಲವಾ ಮಾತಾಡಿದ ತಪ್ಪೇ ಇರ್ಬೋದು. ನನ್ನ ಮಗಳೇ ಅಂತೆ ಮ್ಯಾಲ್ ಬಿದ್ದು ಮಾತಾಡ್ಸಿದ್ದು ಆಕಿ. ನಾನು ಮಗಳಂತೇನು ಮುಚ್ಚಿಟ್ಕೊಳಂಗಿಲ್ಲ. ಮಾವ ಆರಾಮದಿಯಾ ಅಂತದು ಮಾತಾಡಿದ್ಲಂತ. ಮತ್ತೆ ಈಗ ಎಷ್ಟಾದ್ರು ಈಗ ಪ್ರೀತಿ ಏನು ಬೇಕಾದಾಗೋಲ್ತಕ್ಕ ಸಂಬಂಧ ಅತ್ತಿ ಮಗಳೋದಿಲ್ಲಪ್ಪ ಆಕಿ. ಅತ್ತಿ ಮಗಳೋದಿಲ್ಲ ಇದ್ರಿಗೆ ಕಂಡತಿ ಹಂಗೆ ಏನೋ ಒಂದು ಆರಾಮದಿಯಾ ಅಂತ ಮಾತಾಡಿ ಮುಂದೆ ಹೋಗ್ಯಾನ ಅಷ್ಟೇ. ಅದು ತಪ್ಪು ಅಂದ್ರೆ ಹೆಂಗವ? ಮಾತಾಡಿದ ತಕ್ಷಣ ಯಾರೇನು ಕೆಟ್ಟು ಬಿಡಲ್ಲ, ಯಾರ ಮನಸ್ಸೇನು ಹಾಳಾಗಲ್ಲ. ಏನು ಮಾತಾಡಿದ ತಕ್ಷಣ ಅವ್ರು ಒಬ್ರಿಗೊಬ್ರು ಏನು ಮದುವೆ ಮಾಡ್ಕೊತಾರ? ಎಂಥದ್ದು ಇಲ್ಲ. ಅಂದಮೇಲೆ ಸ್ವಲ್ಪ ಹೆಣ್ಮಕ್ಳಿಗೆ ತಾಳ್ಮೆ ಬೇಕಲ್ವಾ? ಹೌದ್ರಿ, ನೀವು ಹೇಳೋದು ಬರೋಬ್ಬರಿನೇ. ಆದರೂ ನಿಮ್ಮ ಮಗಳು ಬೇಕಂತ ಬಂದು ಮಾತಾಡ್ಸಾಳ ಅಂತಂದ್ರೆ ಆಕೆ ಉದ್ದೇಶ ಏನಿತ್ತು ಯಾರಿಗೆ ಗೊತ್ತು? ಬೇಕಂತ ಮಾಡಿರ್ಬೇಕು ಇವ್ರ ಸಂಸಾರ ಹಾಳಾಗಲಿ ಅಂತೇಳಿ. ನೋಡುವ, ಈಗ ಯಾರು ಬೇಕಂತ ಏನು ಮಾಡಲ್ಲ. ಆಗದ ಆಗೋಗೈತಿ. ಸುಮ್ಮನೆ ತನ್ನ ಜೀವನ ತಾನ ಹಾಳು ಮಾಡ್ಕೊಳ್ಳೋದು ಬೇಡ. ಬುದ್ಧಿ ಹೇಳಿ ಕರ್ಸು. ಅಲ್ಲ ಈರಮ್ಮ, ನಾನು ನಿನ್ ಕೇಳ್ತೀನಿ. ಒಂದು ಹೆಣ್ಣಾದಕಿ ಗಂಡಸಿನ ಮುಂದೆ ನಿಂತು ನಾನು ಇನ್ನೊಬ್ಬನ ಪ್ರೀತಿ ಮಾಡ್ತಿದ್ದೆ, ಅವನ ಜೊತೆಗೆ ಅಡ್ಡಾಡಿದ್ದೆ, ನಾವು ಮದುವೆ ಆಗ್ಬೇಕಂತಿದ್ವಿ. ನಾನು ಅವ ಈಗೂ ಫೋನ್ ಮಾಡ್ತಾನ, ಹಿಂಗಂತ ಬಾಯಿಗೆ ಬಂದಂಗೆ ಮಾತಾಡಿ ಹೇಳಿದ್ರೆ ಗಂಡಸಿಗೆ ಹೆಂಗೆ ಅನಿಸ್ತತಿ ಹೇಳ? ಪ್ರತಿಯೊಬ್ಬ ಗಂಡಸು ಹೆಂಡತಿ ಮೇಲೆ ಎಷ್ಟೊಂದು ಒಲವು ಇಟ್ಕೊಂಡಿರ್ತಾನಂತ ನಿನಗೂ ಗೊತ್ತೈತೆ. ಒಬ್ಬ ಗಂಡಸಿನಿದ್ರೆ ಹಂಗಂದ್ರೆ ಹೆಂಗೆ ಅನಿಸ್ತತಿ? ಹೌದ್ರಿ ಮಾವ್ರ, ನೀವು ಹೇಳೋದು ಬರೋಬ್ಬರಿನೇ. ಸರಿ, ನಾನೊಂದು ಮಾತು ಫೋನ್ ಮಾಡ್ತೀನಿ ತಡ್ರಿ. ಅಣ್ಣ, ಇದರಿಂದ ನೀನು ನನ್ನ ಮೇಲೆ ಸಿಟ್ಟಾಗ್ಬೇಡಪ್ಪ. ತವ್ರ ಮನೆ ಈಗಾರ ನನಗೆ ಸಿಕ್ಕೈತಿ. ಏನೋ ಒಂದು ತಂಗಿ ಅಂತ ಪ್ರೀತಿಯಿಂದ ಬಾ ಅಂದಿ. ಈ ವಿಚಾರಕ್ಕೆ ಮತ್ತೆ ನೀನು ನನ್ನ ಜೊತೆಗೆ ಜಗಳ ಮಾಡಬೇಡಣ್ಣ. ನನಗಂತೂ ಇನ್ನು ಬಿಟ್ಟಿರೋಕೆ ಆಗಂಗಿಲ್ಲಪ್ಪ. ತವ್ರ ಮನೆ ಬೇಕಣ್ಣ ನನಗೆ. ಇಲ್ಲ ಅಲ್ವಾ, ಎಲ್ಲ ಸರಿ ಹೋಗ್ತತಿ.